ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಕತ್ಲಾಗಿದೆ ನೋಡಿ. 6:10 ಅಷ್ಟೇ ಆಗ್ತಾ ಇದೆ ಈಗ ಟೈಮು. ಫುಲ್ಲು ಕತ್ಲಾಗ್ಬಿಟ್ಟಿದೆ. ನಾನು ಜಿಮ್ಮಿಗೆ ಬಂದಿದ್ದೆ, ಜಿಮ್ ಮಾಡ್ತಾ ಇದ್ದೀನಿ. ಜಿಮ್ ಮುಗಿಸ್ಕೊಂಡು ಮನೆಗೆ ಹೊರಡ್ತೀನಿ. ಸ್ವಲ್ಪ ಹೊರಗಡೆ ಅದು ಇದು ತಗೊಳ್ಳೋದಿದೆ, ತಗೊಂಡು ಮನೆಗೆ ಹೊರಡ್ತೀನಿ. ಗೈಸ್ ಜಿಮ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ನಾವು. ಇದು ಏನು ಚಾಕ್ಲೇಟು? ಪ್ರೋಟೀನ್ ಚಾಕ್ಲೇಟ್ ತಿಂತಾ ಇದ್ದೀನಿ. ಇಲ್ಲೇ ಜಿಮ್ಮಲ್ಲೇ ಸಿಗುತ್ತೆ. ಇದು ನನಗೆ ತುಂಬ ಇಷ್ಟ. ತುಂಬಾ ಹೆಲ್ದಿ ಚಾಕ್ಲೇಟ್ ಇದು. ಸಕ್ಕತ್ತಾಗಿದೆ. ಅಷ್ಟೇ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ, ಬಟ್ ಹೆವಿ ಹೆಲ್ದಿ ಚಾಕ್ಲೇಟು. ಚಾಕ್ಲೇಟ್ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ದಾಗ ಇದು ತಿಂದರೆ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್. ಹಾಯ್ ಗಾಯ್ಸ್, ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಹೇರ್ ಸ್ಟೈಲ್ಸ್. ಇದು ನೀವು ಜೀನ್ಸ್ ಕುರ್ತಿ ಎದಕ್ಕಾದರೂ ನೀವು ಇದನ್ನು ಸ್ಟೈಲ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರೋವಂಥ ಹೇರ್ ಸ್ಟೈಲ್ಸ್, ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಕ್ಚುಲಿ ಏನಪ್ಪ ಅಂದರೆ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಶಾರ್ಟಾಗಿ ಲೆಟ್ಸ್ ಸಿ. ನಾನು ಸ್ಟಿಲ್ ಥಿಂಕಿಂಗ್, ಇನ್ನೂ ಡಿಸೈಡ್ ಮಾಡಿಲ್ಲ ಹೇಗೆ ಅಂತ. ನನಗೆ ಶಾರ್ಟ್ ಹೇರ್ಸ್ ಚೆನ್ನಾಗಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಾನು ಯಾವತ್ತೂ ಅಷ್ಟೊಂದು ಶಾರ್ಟ್ ಹೇರ್ಸ್ ಮಾಡಿಸಿಲ್ಲ. ನಂದು ಹೇರ್ಸ್ ಲೆಂತ್ ಬಂದು ತುಂಬಾ ಲಾಂಗು, ಬಟ್ ನಾನು ಅಷ್ಟು ಲಾಂಗ್ ಬಿಡಲ್ಲ. ಆ್ಯಕ್ಚುಲಿ ಇಷ್ಟು ಮ್ಯಾಕ್ಸಿಮಮ್ ಇಷ್ಟಿರುತ್ತೆ. ಸ್ವಲ್ಪ ಲಾಂಗ್ ಆಯಿತು ಅಂದರೆ ಕಟ್ ಮಾಡಿಸ್ಬಿಡ್ತೀನಿ. ಇನ್ನೂ ಶಾರ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅನ್ನೋದ್ರ ಮೇಲೆ ಡಿಪೆಂಡ್. ನಾನು ಥಿಂಕ್ ಮಾಡ್ತೀನಿ. ಸೊ ನಿಮಗೇನು ಅನಿಸುತ್ತೆ? ನನಗೆ ಶಾರ್ಟ್ ಹೇರ್ಸ್ ಚೆನ್ನಾಗಿ ಕಾಣುತ್ತಾ ಇಲ್ವಾ? ಕಮೆಂಟ್ಸಲ್ಲಿ ಹೇಳಿ. ಗೈಸ್ ಬನ್ನಿ, ಇವಾಗ ಕೆಲವೊಂದು ಹೇರ್ ಸ್ಟೈಲ್ಸ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಹೇರ್ಸ್ ಇವಾಗ ಫ್ರೀ ಬಿಟ್ಟಿದ್ದೀನಿ. ಇದಕ್ಕೆ ಹೇರ್ಸ್ ಒಂದನ್ನು ಆ್ಯಡ್ ಮಾಡಿದ್ರೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತೀರ. ಏನು ಅಂದರೆ ಈ ಒಂದು ಹೇರ್ ಬ್ಯಾಂಡ್. ನಾನು ಶಾಪಿಂಗ್ ಅಂತ ಹೋಗಿದ್ದೆ, ಅಲ್ಲಿ ನನಗೆ ಇಷ್ಟ ಆಯಿತು ಈ ಹೇರ್ ಬ್ಯಾಂಡು, ಅಲ್ಲಿ ತೊಗೊಂಡೆ. ಸೊ ನಾನು ಇದುವರೆಗೂ ಟ್ರೈ ಮಾಡಿಲ್ಲ. ಲೆಟ್ಸ್ ಸಿ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದು ಒಂದು ಹೇರ್ ಸ್ಟೈಲು. ಸೊ ಈ ಥರ ಡಿಫ್ರೆಂಟ್ ಹೇರ್ ಬ್ಯಾಂಡ್ಗಳಿದ್ರೆ ನೀವು ಡಿಫ್ರೆಂಟಾಗಿ ಕಾಣ್ತೀರಾ. ಅಂದರೆ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡಿದಾಗೂ ಆಗುತ್ತೆ. ಸೊ ಹಾಕೊಳ್ಳೋಣ. ವಾವ್, ಚೆನ್ನಾಗಿ ಕಾಣ್ತಾ ಇದೆ ಗೈಸ್. ವಾವ್. ಆ್ಯಕ್ಚುಲಿ ನಾನು ಹೇರ್ ಬ್ಯಾಂಡ್ಸ್ ಅಷ್ಟು ಹಾಕಲ್ಲ, ಬಟ್ ಇನ್ಮೇಲಿಂದ ಹಾಕೋತೀನಿ. ಚೆನ್ನಾಗಿ ಕಾಣ್ತಾ ಇದೆ, ಸಖತ್ತಾಗಿ ಕಾಣ್ತಾ ಇದೆ. ವಾವ್. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಳಿ. ನೀವು ಕೂಡ ಈ ಥರ ಡಿಫ್ರೆಂಟ್ ಆಗಿರೋ ಹೇರ್ ಬ್ಯಾಂಡ್ಸ್ನ ತಗೊಂಡು ಹಾಕ್ಕೋಬೋದು. ಸೊ ಇವಾಗ ನೆಕ್ಸ್ಟ್ ಹೇರ್ ಸ್ಟೈಲ್ ಯಾವುದಪ್ಪ ಅಂದರೆ, ಒಂದು 5 ಕ್ಲಿಪ್ಸ್ನ ತಗೊಂಡಿದ್ದೀನಿ ನಾನು. ತುಂಬಾ ಈಸಿ, ಸಿಂಪಲ್ ಆಗಿರುವಂಥ ಹೇರ್ ಸ್ಟೈಲು.
ಗೈಸ್ ನೋಡಿದ್ರಲ್ಲ, ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಜೀನ್ಸ್, ಕುರ್ತಿ, ಸ್ಯಾರಿ ಎಲ್ಲದಕ್ಕೂ ನೀವು ಇದನ್ನು ಈ ಹೇರ್ ಸ್ಟೈಲ್ಸ್ನ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ನ್ಯೂ ವ್ಲಾಗಲ್ಲಿ. ಬಾಯ್ ಗೈಸ್.